ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಲಾಯಕ್ಸ್ ಬೆಂಗಳೂರು ಪ್ರೆಸೆಂಟ್ಸ್ ಕರೆಂಟ್ ಇಶ್ಯೂ ಆಫ್ ದ ಡೇ. ಇವತ್ತಿನ ಎಪಿಸೋಡಲ್ಲಿ ವಿಲ್ ಡಿಸ್ಕಸ್ ಎವ್ರಿ ಒನ್ಸ್ ಫೇವರೇಟ್ IPL. ಸೊ ಇಂಡಿಯನ್ ಪ್ರೀಮಿಯರ್ ಲೀಗ್ ಯಾಕೆ ನ್ಯೂಸಲ್ಲಿದೆ ಅಂತ. ಸೊ ರೀಸೆಂಟಾಗಿ ಒಂದು ಆರ್ಟಿಕಲ್ ಬಂದಿತ್ತು, ಏನಂತಂದರೆ ಇಟ್ ಎಸ್ ಟರ್ನ್ಡ್ ಫ್ರಮ್ ಅ ಮೇಯರ್ ಕ್ರಿಕೆಟ್ ಲೀಗ್ ಇಂಟು ಫೈನಾನ್ಷಿಯಲ್ ಪವರ್ ಹೌಸ್ ಅಂತ. ಸೊ ನೋಡೋಣ ಯಾಕೆ ನ್ಯೂಸಲ್ಲಿದೆ ಅಂತ. ಸೊ ರೀಸೆಂಟಾಗಿ RCB ಓನರ್ಶಿಪ್ಪನ್ನು ಯಾವುದೋ ಒಂದು ಕಂಪನಿಯವರು ಬೈ ಮಾಡಿದ್ರು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಮ್ಯಾಂಚೆಸ್ಟರ್ ಯುನೈಟೆಡ್ ಅಂತ ಒಂದು ಫುಟ್ಬಾಲ್ ಕ್ಲಬ್ ಇದೆ. ಆ ಫುಟ್ಬಾಲ್ ಕ್ಲಬ್ಬಿನ ಓನರ್ಸು ಅವರು RCBನ ಬೈ ಮಾಡಿದ್ರು. ಓಕೆ, ಫುಟ್ಬಾಲ್ ಕ್ಲಬ್ ಓನರ್ಸ್ ಅದನ್ನ RCBನ ಬೈ ಮಾಡೋದಕ್ಕೆ ಮುಂದಾಗಿದ್ರು US ಡಾಲರ್ಸ್ ಅಲ್ಲಿ. ದಟ್ ಈಸ್ ಅಲ್ವರಮ್ ಗ್ಲೇಸರ್ಸ್ ಅಂತ, ಯುನೈಟೆಡ್ ಕೋ ಓನರ್. ಹಿ ಈಸ್ ಟ್ರೈಂಗ್ ಟು ಬೈ RCB. ಅದಕ್ಕೋಸ್ಕರ ಇಂಪಾರ್ಟೆಂಟ್ ನ್ಯೂಸ್ ಆಗಿತ್ತು. ಇದಾದ್ಮೇಲೆ ಹಲವಾರು ಕಂಪನಿಗಳು ಕೂಡ ಬೇರೆ ಬೇರೆ ಆದಂತ IPL ಫ್ರಾಂಚೈಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲಿ ಬೈ ಮಾಡೋದಕ್ಕಾಗಲಿ ಮುಂದಾಗ್ತಾ ಇದ್ದಾರೆ. ಅದಕ್ಕೋಸ್ಕರ IPL ತುಂಬಾ ನ್ಯೂಸ್ ಅಲ್ಲಿ ಇದೆ. ಸೊ ನೋಡೋಣ ಯಾಕೆ ಎಲ್ಲ ಕಂಪನೀಸ್ IPL ಅಲ್ಲಿ ಇನ್ವೆಸ್ಟ್ ಮಾಡೋಕಂತ ಬರ್ತಿದ್ದಾರೆ, ಯಾಕೆ IPL ಇಷ್ಟೊಂದು ದೊಡ್ಡದಾದಂತ ಲೀಗ್ ಅಂತ ಕನ್ಸಿಡರ್ ಮಾಡ್ತಾರಂತೆ ಎಲ್ಲ ನೋಡ್ಕೊಂಡ್ ಬರೋಣ. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಸೊ ಸ್ಟೇ ಟ್ಯೂನ್. ಸೊ ಸಿಂಪಲ್ ಆಗಿ ಏನಂತಂದ್ರೆ IPL ಫ್ರಮ್ ಅ ಕ್ರಿಕೆಟ್ ಟೂರ್ನಮೆಂಟ್ ಟು ಅ ಬಿಲಿಯನ್ 18.5 billion financial powerhouse. So in today's video we'll discuss how India's Premier Cricket League transformed into a global investable sports asset, attracting Wall Street's biggest players. ವಾಲ್ ಸ್ಟ್ರೀಟ್ ಅಂತಂದ್ರೆ ಲೈಕ್ ನಾವು ಮುಂಬೈಯಲ್ಲಿ ದಲಾಲ್ ಸ್ಟ್ರೀಟ್ ಅಂತಿದೆ. ದಲಾಲ್ ಸ್ಟ್ರೀಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಮಾಡೋದೆಲ್ಲರೂ ಅಲ್ಲೇ ಇರ್ತಾರೆ. ಸೊ ಅದೇ ತರ ವಾಲ್ ಸ್ಟ್ರೀಟ್ ಮಾರ್ಕೆಟ್ ಅಂತಿದೆ. ವಾಲ್ ಸ್ಟ್ರೀಟ್ ಅಂತಂದೇಳಿ ಅಲ್ಲಿ ಪ್ರೈವೇಟ್ ಇಕ್ವಿಟಿ ಫರ್ಮ್ಸ್ ಆಗಲಿ, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಫರ್ಮ್ಸ್ ಆಗಲಿ, ಏಜೆಂಟ್ಸ್ ಆಗಲಿ, ಏಜೆನ್ಸೀಸ್ ಆಗಲಿ ಎಲ್ಲರೂ ಇರ್ತಾರೆ. ಸೊ ಅದರಲ್ಲಿರುವಂತಹ ಹಲವಾರು ಕಂಪನಿಗಳು IPL ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಓಕೆ, ಸೊ ಏನಾಯ್ತಪ್ಪ ರೀಸೆಂಟ್ ಆಗಿ ಅಂತಂದ್ರೆ, ವೆನ್ ಪ್ರೈವೇಟ್ ಇಕ್ವಿಟಿ ಜೈಂಟ್ಸ್ ಸ್ಟಾರ್ಟೆಡ್ ವಾಚಿಂಗ್ ಕ್ರಿಕೆಟ್. ಸೊ ಹೂ ಆರ್ ದ ನ್ಯೂ ಪ್ಲೇಯರ್ಸ್ ಯಾರಪ್ಪ ಅಂತಂದ್ರೆ Blackstone. ಸೊ just for your reference, I will show the website of this Blackstone as well. This is the Blackstone company. Okay, so very big company, equity company. Okay, it is a very big equity company. So ಪ್ರೈವೇಟ್ ಇಕ್ವಿಟಿ ಕಂಪನಿ ಇವ್ರು ಏನ್ ಮಾಡ್ತಿದ್ದಾರೆ, ಒಂದು IPL ಕಂಪನಿನ ಬೈ ಮಾಡ್ಬೇಕಂತ ಆ ಇಂಟ್ರೆಸ್ಟ್ ನ ತೋರಿಸಿದ್ರು. ಅದಾದ್ಮೇಲೆ ಮತ್ತೆ ಯಾವುದು KKR ಅಂತ, ಕಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲ, ಇದೊಂದು ಅನದರ್ ಇಕ್ವಿಟಿ ಫರ್ಮ್ಸ್. ಇಟ್ ಇಸ್ ಅ ಲೀಡಿಂಗ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಫರ್ಮ್ ಅಂತ. ಇದಾದ್ಮೇಲೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಕ್ಯಾರ್ಲೈಲ್ ಕೂಡ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಬಿಗ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಕಂಪನಿ. US ಇರುವಂತ ಇವೆಲ್ಲರೂ ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ ಬೇಸ್ ಆಗಿರುವಂತ ಕಂಪನೀಸ್. ಇವೆಲ್ಲವೂ ಇಂಡಿಯಾದಲ್ಲಿ IPL ಅಲ್ಲಿ ಇನ್ವೆಸ್ಟ್ ಮಾಡೋಕಂತ ಬರ್ತಾ ಇದ್ದಾರೆ. ಸೊ ಅದೇ ನ್ಯೂಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್, ದೇ ಆರ್ ಅಂಡ್ ಜಸ್ಟ್ ಸ್ಪೋರ್ಟ್ಸ್ ಬ್ರ್ಯಾಂಡ್ಸ್, ದೇ ಆರ್ ಗ್ಲೋಬಲ್ ಪ್ರೈವೇಟ್ ಇಕ್ವಿಟಿ ಟೈಟನ್ಸ್ ಮ್ಯಾನೇಜಿಂಗ್ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಅಂಡ್ ಟುಡೇ ದೇ ಆರ್ ಸ್ಟಡಿಂಗ್ IPL ವಿತ್ ಇಂಟ್ರೆಸ್ಟ್. ನಿಮಗೊಂದು ಕ್ವಶನ್ಸ್ ರೇಸ್ ಆಗಿರ್ಬೋದು, ಏನಪ್ಪ ಇದು ಪ್ರೈವೇಟ್ ಇಕ್ವಿಟಿ ಫರ್ಮ್ ಅಥವಾ ಪ್ರೈವೇಟ್ ಇಕ್ವಿಟಿ ಟೈಟನ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಏನಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರೈವೇಟ್ ಇಕ್ವಿಟಿ ಫರ್ಮ್ಸ್ ಅಂದ್ರೆ ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ವಿತ್ ಸಿಂಪಲ್ ಎಕ್ಸಾಂಪಲ್ಸ್. ಸೊ ಪ್ರೈವೇಟ್ ಇಕ್ವಿಟಿ ಫರ್ಮ್ಸ್ ಏನಪ್ಪ ಅಂತಂದ್ರೆ ದೀಸ್ ಆರ್ ಸರ್ಟನ್ ಇಂಡಸ್ಟ್ರಿ ಅಥವಾ ಒಂಥರ ಕಂಪನಿ ತರ ಫರ್ಮ್ ತರ ಇರುತ್ತೆ. ಇದೇನ್ ಮಾಡುತ್ತಂದ್ರೆ ರಿಚ್ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಸೊ ಬಿಲಿಯನಿಯರ್ಸ್, ಬಿಸ್ನೆಸ್ ಮೆನ್ ಇರ್ತಾರೆ, ಬಿಲಿಯನಿಯರ್ಸ್ ಇರ್ತಾರೆ, ಅವ್ರ ಹತ್ರ ಏನ್ ಮಾಡುತ್ತೆ, ದೇ ಕಲೆಕ್ಟ್ ಮನಿ, ಬಿಸ್ನೆಸ್ ಎಕ್ಸೆಟ್ರಾ ದೇ ಕಲೆಕ್ಟ್ ಮನಿ ಫ್ರಮ್ ದೀಸ್ ಪೀಪಲ್. ಇವರಿಂದ ಮನಿನ ಫಂಡ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಂಡ್ ನ ಕೂಡ್ಸಿರ್ತಾರೆ. ಬಂದಿರುವಂತ ಫಂಡ್ಸ್ ನ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಬೇರೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಯಾವ್ದೋ ಒಂದು ಕಂಪನಿ ಪ್ರಾಪರ್ ಆಗಿ ರನ್ ಆಗ್ತಾ ಇಲ್ಲ, ಲಾಸ್ ಅಲ್ಲಿ ನಡೀತಾ ಇರುವಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ದೇ ವಿಲ್ ಇನ್ವೆಸ್ಟ್ ಇನ್ ದಿಸ್ ಕಂಪನಿ. ಫಾರ್ ಎಕ್ಸಾಂಪಲ್ Blackstone ಬಗ್ಗೆ ನೋಡಿದ್ವಲ್ಲ, ಸೊ Blackstone ಕಂಪನಿ ಏನ್ ಮಾಡುತ್ತಪ್ಪ ಅಂತಂದ್ರೆ, ಓಕೆ, ಸೊ Blackstone ಆಕ್ಚುಲಿ ಸೆಂಟ್ರಲ್ ಇರಬೇಕು. ಓಕೆ, Blackstone ಆಕ್ಚುಲಿ ಇರ್ಬೇಕಂದ್ರೆ ಸೆಂಟ್ರಲ್ ಇರ್ಬೇಕಂದ್ರೆ ಇಟ್ ಇಸ್ ಅ ಪ್ರೈವೇಟ್ ಇಕ್ವಿಟಿ ಫರ್ಮ್. ಸೊ Blackstone ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಗೆಟ್ ಮನಿ ಫ್ರಮ್ ಆಲ್ ದ ರಿಚ್ ಇನ್ವೆಸ್ಟರ್ಸ್, ಬಿಸ್ನೆಸ್ ಮೆನ್ ಎಲ್ಲರಿಂದ ಮನಿನ ತಗೊಳುತ್ತೆ. ತಗೊಂಡು ಏನ್ ಮಾಡುತ್ತೆ, ಯಾವುದೋ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ RCBನ ತಗೊಳ್ಳಿ. ಸೊ RCB ರೀಸೆಂಟ್ ಆಗಿ ಇಶ್ಯೂ ಆದಾಗ RCB ಓನರ್ ಅದನ್ನ ಬಿಟ್ಟೋದ ತಕ್ಷಣ ಇವಾಗ ಇಟ್ ಇಸ್ ಅ ಕಂಪನಿ, ಇಟ್ ಇಸ್ ಅ ಬ್ರ್ಯಾಂಡ್ ಆಕ್ಚುಲಿ. ಸೊ ಅದರಲ್ಲಿ ಒಬ್ರದ್ದು ಇನ್ವೆಸ್ಟ್ಮೆಂಟ್ ಬೇಕಾಗುವಂತ ಚಾನ್ಸ್ ಇದೆ. ಸೊ ಏನ್ ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ RCB. ಸೊ ಏನ್ ಮಾಡ್ತಾರೆ ಅಂತಂದ್ರೆ ಲಾಸ್ ಅಲ್ಲಿರುವಂತ ಕಂಪನಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ತಾರೆ. ಸೊ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಮಾಡ್ತಾರೆ. ಏನಾದ್ರು ಲಾಸ್ ಆಗ್ತಾ ಇತ್ತಂದ್ರೆ ಲಾಸ್ ನ ರಿಡ್ಯೂಸ್ ಮಾಡ್ತಾರೆ, ಎಫಿಷಿಯನ್ಸಿ ಜಾಸ್ತಿ ಮಾಡ್ತಾರೆ. ಸೊ ಎಫಿಷಿಯನ್ಸಿ ಜಾಸ್ತಿ ಮಾಡಿ ಒಂದು 3-4-5 ಇಯರ್ಸ್ ಆದ್ಮೇಲೆ ಇದರ ರಿಟರ್ನ್ಸ್ ಎಷ್ಟಿರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ RCB ಯೋಗ ವ್ಯಾಲ್ಯೂಯೇಷನ್ ಅರೌಂಡ್ 100 million ಇದೆ ಅನ್ಕೊಳ್ಳಿ, $100 million ಇದೆ ಅನ್ಕೊಳ್ಳಿ. ಸೊ ಆಫ್ಟರ್ 4-5 ಇಯರ್ಸ್ ಏನ್ ಮಾಡ್ತಾರೆ, ಅದನ್ನ ಇನ್ಕ್ರೀಸ್ ಮಾಡಿ ಅರೌಂಡ್ $400 million ಮಾಡ್ತಾರೆ. ಅವರು $400 million ಮಾಡಿ ಈ ರೇಟ್ ಅಲ್ಲಿ ಇದನ್ನ ಸೆಲ್ ಮಾಡ್ತಾರೆ. ಓಕೆ, ದೇ ವಿಲ್ ಸೆಲ್ ಅಟ್ ದಿಸ್ ರೇಟ್. ಸೊ ನೀವು ಕೇಳ್ಬೋದು ಇವ್ರಿಗೆ ಏನಪ್ಪಾ ಇದರಿಂದ ಲಾಭ ಅಂತಂದ್ರೆ,
ಸೊ ಕಂಪ್ಲೀಟ್ ದುಡ್ಡು ಇವ್ರಿಗೆ ಹೋಗುತ್ತೆ ಅಂತಂದ್ರೆ ಇಲ್ಲ, ಕಂಪ್ಲೀಟ್ ದುಡ್ಡು ಇವ್ರಿಗೆ ಹೋಗಲ್ಲ. ಯಾಕಂತಂದ್ರೆ ಮನಿ ಯಾರ್ದಪ್ಪ ಅಂತಂದ್ರೆ ಇಟ್ ಈಸ್ ಫ್ರಮ್ ರಿಚ್ ಬಿಸ್ನೆಸ್ ಮ್ಯಾನ್ ಅಂಡ್ ಬಿಲಿಯನಿಯರ್ಸ್, ಅವ್ರ ಹತ್ರ ಮನಿ ಇರುತ್ತೆ. ಸೊ ಇವ್ರ ಕ್ಯಾಚ್ ಏನಂತಂದ್ರೆ ಇವರು ಮ್ಯಾನೇಜ್ಮೆಂಟ್ ಫೀನ ಕಲೆಕ್ಟ್ ಮಾಡ್ಕೋತಾರೆ. ಓಕೆ, ಮ್ಯಾನೇಜ್ಮೆಂಟ್ ಫೀ ಅಂತ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಫೀನೇ 2% ಕಲೆಕ್ಟ್ ಮಾಡ್ಕೋತಾರೆ. ಆಮೇಲೆ ಮುಂಚೆನೆ ಹೇಳ್ತಾರೆ, ಸೊ ವಾಟ್ ಆರ್ ದ ಪ್ರಾಫಿಟ್ ವಿ ಆರ್ ಗೋಯಿಂಗ್ ಟು ಗೆಟ್, ಔಟ್ ಆಫ್ ದಟ್ 20% ಅಪ್ ಟು 20% ಆಫ್ ದ ಪ್ರಾಫಿಟ್ ನಾವು ತಗೋತೀವಿ ಅಂತ. ಸೊ 100 to 400 300 ಮಿಲಿಯನ್ ಆಗಿರುತ್ತೆ, ಅದರಲ್ಲಿ ಒಂದು 20% ಪ್ಲಸ್ ಮ್ಯಾನೇಜ್ ಮಾಡಬೇಕಾದಂತ 2% ಕಾಸ್ಟ್ ನ ಎಲ್ಲ ತಗೋತಾರೆ. ಸೊ ಅದು ಬ್ಲಾಕ್ ಸ್ಟೋನ್ ಬರುವಂತ ಆದಾಯ, ಇನ್ಕಮ್. ಸೊ ಸಚ್ ಅ ಬಿಗ್ ಕಂಪನೀಸ್ ವರ್ಲ್ಡ್ ಅಲ್ಲಿ ಇರುತ್ತೆ. ಸೊ ಹೇಳ್ದಂಗೆ ಇಟ್ ಇಸ್ ಅ $1 trillion ಕಂಪನಿ. ಚಿಕ್ಕ ಚಿಕ್ಕ ಕಂಪನಿ ಅಲ್ಲ, ಚಿಕ್ಕ ಪ್ರೈವೇಟ್ ಎಕ್ವಿಟಿ ಫರ್ಮ್ ಅಲ್ಲ, ಬಿಗ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಬಿಗ್ ಕಂಪನಿನ ಬೈ ಮಾಡ್ತಿರ್ತಾರೆ, ಅದನ್ನ ಪಾಸಿಟಿವ್ ಅಲ್ಲಿ ತಗೊಂಡ್ಬಂದು ಆಮೇಲೆ ಅದನ್ನ ಸೇಲ್ ಮಾಡ್ತಾರೆ. ಸೊ ದಿಸ್ ಈಸ್ ಪ್ರೈವೇಟ್ ಇಕ್ವಿಟಿ ಫರ್ಮ್ಸ್. ನೀವು ಕೇಳಬಹುದು ಪ್ರೈವೇಟ್ ಇಕ್ವಿಟಿಗೂ ಸ್ಟಾಕ್ ಮಾರ್ಕೆಟ್ಗೆ ಏನಪ್ಪ ಈ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ಪ್ರೈವೇಟ್ ಇಕ್ವಿಟಿ ಮತ್ತೆ ಸ್ಟಾಕ್ ಮಾರ್ಕೆಟ್ಗೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾರ್ಮಲಿ ವಿ ಟ್ರೈ ಟು ಬೈ ಪಬ್ಲಿಕ್ ಶೇರ್ಸ್ ಇರುತ್ತೆ, ಯಾರು ಬೇಕಾದ್ರೂ ಬೈ ಮಾಡ್ತಿರ್ತಾರೆ. ನೀವು ಹೋಗಿ ಯಾವುದೋ ಒಂದು ಅಪ್ ಸ್ಟಾಕ್ಸ್ ಆಗಲಿ ಗ್ರೋ ಆಪ್ ಅಲ್ಲಿ ಹೋಗಿ ನೀವು ಬೈ ಮಾಡಬಹುದು. ಫಾರ್ ಪ್ರೈವೇಟ್ ಇಕ್ವಿಟಿ ಅಂತಂದ್ರೆ ಪ್ರೈವೇಟ್ ಇಕ್ವಿಟಿ ಏನ್ ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಫರ್ಮ್ಸ್ ಇರುತ್ತಲ್ಲ, ಪ್ರೈವೇಟ್ ಫರ್ಮ್ಸ್ ನ ಬೈ ಮಾಡ್ತೀವಿ. ಆಮೇಲೆ ಇಟ್ ಇಸ್ ನಾರ್ಮಲಿ ಲಾಂಗ್ ಟರ್ಮ್ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ 5 to 7 years ಇರುತ್ತೆ. ಇದೆ ಅಂತಂದ್ರೆ ಯಾವಾಗ ಬೇಕಾದಾಗಲೂ ಕೂಡ ನೀವು ಬೈ ಮಾಡಬಹುದು, ಸೇಲ್ ಮಾಡಬಹುದು. ಓಕೆ, ಡಿಮ್ಯಾಟ್ ಅಕೌಂಟ್ ಇದ್ರೆ ಸಾಕು, ಅಪ್ ಸ್ಟಾಕ್ ಆಗಲಿ ಗ್ರೋ ಆಗಲಿ ಬೇರೆ ಹತ್ರ ಯಾವುದೋ ಒಂದು ಸಿಂಪಲ್ ಆಪ್ಸ್ ಅಲ್ಲೂ ಕೂಡ ನೀವು ಬೈ ಮಾಡಿ ಸೇಲ್ ಮಾಡಬಹುದು. ಸೊ ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಪ್ರೈವೇಟ್ ಎಕ್ವಿಟಿ ಅಂಡ್ ಸ್ಟಾಕ್ ಫರ್ಮ್, ಅಂಡ್ ದೀಸ್ ಆರ್ ದ ಪ್ರೈವೇಟ್ ಎಕ್ವಿಟಿ ಫರ್ಮ್ಸ್. ಸೊ ಇದರಲ್ಲಿರುವಂತಹ ಪ್ರೈವೇಟ್ ಎಕ್ವಿಟಿ ಫರ್ಮ್ಸ್ ಅಲ್ಲಿರುವಂತಹ 3 ಇಂಪಾರ್ಟೆಂಟ್ ಪ್ಲೇಯರ್ಸ್, ಬಿಗ್ಗೆಸ್ಟ್ ಪ್ಲೇಯರ್ಸ್ ಇನ್ ದ ವರ್ಲ್ಡ್ ಯಾವ್ದಂದ್ರೆ ಬ್ಲಾಕ್ ಸ್ಟೋನ್, KKR ಅಂಡ್ ಕ್ಯಾರ್ಲೆಲ್ ಅಂತ. ಅವರೆಲ್ಲರೂ ಇವಾಗ IPL ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದಾರೆ. Okay, so that is why it is in news. Okay, so IPL has evolved beyond cricket into something unprecedented. Why? Because it is a structured and scalable, very important, scalable and high return global sports asset with institutional grade financial characteristics. So Wall Street's biggest firms are evaluating the franchise stakes. It signals a fundamental shift. Yenappa shift andre from passion driven ownership to sophisticated financial engineering. And then reports suggest serious evaluation of the teams like Royal Challengers Bangalore, Rajasthan Royals, with the private equity conducting deep financial due diligence. Okay, so they are looking for some investment in opportunities in IPL. So ಇವಾಗ ನೋಡೋಣ ಏನಾಯ್ತು IPL ಅಲ್ಲಿ, ಯಾಕೆ ಇಷ್ಟೊಂದು ಗ್ರೋತ್ ಆಯ್ತು ಅನ್ನೋದಕ್ಕೋಸ್ಕರ ಇವತ್ತು ಸ್ಟಡಿ ಫ್ರಮ್ 2008 ಟಿಲ್ ನೌ. 2008 ಅಲ್ಲಿ ಲಲಿತ್ ಮೋದಿ ಅವರ ಡ್ರೀಮ್ ಆಗಿ, ಲಲಿತ್ ಮೋದಿ ನಾಟ್ ನರೇಂದ್ರ ಮೋದಿ, ಲಲಿತ್ ಮೋದಿಸ್ ಡ್ರೀಮ್ ಆಗಿ IPL ಸ್ಟಾರ್ಟ್ ಆಯ್ತು. ಸೊ ಅವಾಗಿಂದ ಇವಾಗ ಇಟ್ ಹಸ್ ಕನ್ವರ್ಟೆಡ್ ಇಂಟು $18.5 billion ವರ್ತ್ ಆಫ್ ಎ ಬಿಸ್ನೆಸ್. ಸೊ 2008 ಅಲ್ಲಿ ಇನ್ವೆಸ್ಟ್ಮೆಂಟ್ ಲಾಂಚ್ ಆಗಿತ್ತು. 18.5 billion is the current valuation, a figure that places it among the global sports properties. In less than 2 decades, IPL has achieved what most leagues take generations to accomplish. ಸೊ ನಾರ್ಮಲಿ EPL ನೋಡಿರ್ಬೋದು, EPL ಅಂದ್ರೆ ಇಂಗ್ಲಿಷ್ ಪ್ರೀಮಿಯರ್ ಲೀಗ್, ಲಾ ಲೀಗ್ ಅಂದ್ರೆ ಸ್ಪ್ಯಾನಿಷ್ ಫುಟ್ಬಾಲ್ ಲೀಗ್, NFL ಅಂತಂದ್ರೆ ನ್ಯಾಷನಲ್ ಫುಟ್ಬಾಲ್ ಲೀಗ್ ಆಫ್ USA. ಆ ಥರ ಬೇರೆ ಕಂಟ್ರಿ ಇರುವಂಥ ಲೀಗ್ಸ್ ಎಲ್ಲವೂ ಆಲ್ಮೋಸ್ಟ್ ಸೆಂಚುರೀಸ್ ಇಯರ್ಸ್ ಓಲ್ಡ್ ಅವೆಲ್ಲ, ಆಲ್ಮೋಸ್ಟ್ 70, 80, 100 years ಇಂದ ಸ್ಟಾರ್ಟ್ ಆಗಿರುವಂಥ ಲೀಗ್ಸ್ ಅವು. ಅದೆಲ್ಲ ಅಚೀವ್ ಮಾಡಿರೋಂಥ ಅಚೀವ್ಮೆಂಟ್ಸ್ನ IPL ಜಸ್ಟ್ 15-20 years ಅಲ್ಲಿ ಅಚೀವ್ ಮಾಡಿದೆ ಇವಾಗ. ಓಕೆ, so transformed franchise into billion-dollar brands, built one of the strongest sports revenue models worldwide, reached 1.19 billion viewers across television and streaming platforms. So that is the big scale of IPL. So ಏನಂತ ಹೇಳ್ತೀನಿ ಏನಂತಂದ್ರೆ, so compared to different companies, or sorry, compared to different leagues. So explain ಮಾಡ್ತೀನಿ. biggest leagues in the world ಯಾವ್ದಪ್ಪ ಅಂತಂದ್ರೆ, ಅಕಾರ್ಡಿಂಗ್ ಟು ದ ಟೋಟಲ್ ವ್ಯಾಲ್ಯೂಯೇಷನ್ ಬಿಗ್ಗೆಸ್ಟ್ ಯಾವ್ದು ಅಂತಂದ್ರೆ ಫಸ್ಟ್ NFL, ನ್ಯಾಷನಲ್ ಫುಟ್ಬಾಲ್ ಲೀಗ್ ಅಂತಂದು ಹೇಳಿ. ಫುಟ್ಬಾಲ್ ಅಂದ್ರೆ ಅಮೆರಿಕನ್ ಫುಟ್ಬಾಲ್ ಪ್ಲೇ ಮಾಡುವಂತ ಲೀಗ್ ಇದು. ಇದ್ರದ್ದು ಎಷ್ಟಪ್ಪ ಅಂದ್ರೆ $180 to $200 billion ಇದೆ. IPL ಎಷ್ಟು ಬರೀ $18.5 billion. ನೆಕ್ಸ್ಟ್ NBA, ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್, ಇದು ಕೂಡ USA ಅವ್ರದ್ದು, $90 to $100 billion ಇದೆ. ಇದಾದ್ಮೇಲೆ ಬೇಸ್ಬಾಲ್, ಮೇಜರ್ ಲೀಗ್ ಬೇಸ್ಬಾಲ್, ಇದು ಕೂಡ USA, $70 to $80 billion ಇದೆ. ನೆಕ್ಸ್ಟ್ EPL ಅಂದ್ರೆ ಇಂಗ್ಲಿಷ್ ಪ್ರೀಮಿಯರ್ ಲೀಗ್, ಲೈಕ್ UK ದಲ್ಲಿದೆ, ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಇದೆ, ಇವ್ರದ್ದು $20 to $25 billion. ಸೊ ಇದ್ರ ಪ್ರಕಾರ ನೋಡಿದ್ರೆ ಇಂಡಿಯಾದ್ದು IPL $18 to $20 billion ಇದೆ. ಸೊ ಲುಕ್ಸ್ ಲೈಕ್ ಅ ಸ್ಮಾಲರ್ ವೆಂಚರ್, ಬಟ್ ಕಂಪೇರ್ ದಟ್ ವಿತ್ ನಂಬರ್ ಆಫ್ ಗೇಮ್ಸ್ ದೇ ಪ್ಲೇ, compare them with the number of games they play, compare them with the amount of time they play. So per match value ತಗೊಂಡಾಗ ಎಷ್ಟಾಗುತ್ತೆ ಅಂತಂದ್ರೆ NFL $35 million ಇರುತ್ತೆ, NBA 6.7 million ಆಗುತ್ತೆ ಪರ್ ಮ್ಯಾಚ್ಗೆ ಬರುವಂತ ವ್ಯಾಲ್ಯೂಯೇಷನ್, ಪರ್ ಮ್ಯಾಚ್ ವ್ಯಾಲ್ಯೂ. ಸೊ 4 to 5 million MLB ಆಗುತ್ತೆ. ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಕಡಿಮೆ ಮ್ಯಾಚ್ ಆಡ್ತಾರೆ, ಅದಕ್ಕೋಸ್ಕರ $10 to $11 million ಇದೆ.
ಬಟ್ ಇವಾಗ ಕಮಿಂಗ್ ಟು ಐ ಪಿ ಎಲ್ ಟೋಟಲ್ ವ್ಯಾಲ್ಯೂಯೇಷನ್ ಎಷ್ಟಿತ್ತು 18 to 18.5 ಬಿಲಿಯನ್ ಇತ್ತು. ಬಟ್ ಪರ್ ಮ್ಯಾಚ್ ವ್ಯಾಲ್ಯೂ ಬಂದಾಗ 14 to 15 ಮಿಲಿಯನ್ ಇದೆ. $15 million, $14 to $15 million. ಯಾಕಂದ್ರೆ ದೇ ಓನ್ಲಿ ಪ್ಲೇ 74 ಮ್ಯಾಚಸ್ ಇನ್ ಅ ಪರ್ಟಿಕ್ಯುಲರ್ ಐ.ಪಿ.ಎಲ್ ಲೀಗ್. ಕಂಪೇರ್ ದಟ್ ಟು NFL, ಆಲ್ಮೋಸ್ಟ್ 1700 ಗೇಮ್ಸ್ ಆಡ್ತಾರೆ, 200 ಗೇಮ್ಸ್ ಆಡ್ತಾರೆ. ಸೊ ಅದಾದ್ಮೇಲೆ ಲೈಕ್ NBA ಕೂಡ ಜಾಸ್ತಿ ಮ್ಯಾಚ್ ಆಡಿರ್ತಾರೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ 74 ಗೇಮ್ಸ್ ಆಡಿರ್ತಾರೆ. ಪರ್ ಮ್ಯಾಚ್ ವ್ಯಾಲ್ಯೂಯೇಷನ್ ಅಲ್ಲಿ 14 to 15 ಮಿಲಿಯನ್ ಇರುತ್ತೆ. ಸೊ ಇಟ್ ಮೇಕ್ಸ್ ಇಟ್ ದ ಸೆಕೆಂಡ್ largest or second most valuable sports in the world, only next to NFL. So that is how big the IPL is. So ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿದೆ. ಸೊ NBA NFL ಅಲ್ಲಿ 272 ಅಥವಾ 1230 ಗೇಮ್ಸ್ ಆಗ್ತಿರುತ್ತೆ. ಸೊ ಪರ್ ಮ್ಯಾಚ್ ವ್ಯಾಲ್ಯೂಯೇಷನ್ ಆಬ್ವಿಯಸ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ IPL ಅಲ್ಲಿ ಓನ್ಲಿ 74 ಗೇಮ್ಸ್ ಇರುತ್ತೆ. ಅದಕ್ಕೋಸ್ಕರ ಇಟ್ ಮೇಕ್ಸ್ IPL ದ ಸೆಕೆಂಡ್ ಬಿಗ್ಗೆಸ್ಟ್ ಆರ್ ಮೋಸ್ಟ್ ವ್ಯಾಲ್ಯೂಯೇಬಲ್ ಮ್ಯಾಚಸ್ ಇನ್ ವರ್ಲ್ಡ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಡಿಫ್ರೆಂಟ್ ಕಂಪನೀಸ್ ಬರ್ತಾ ಇದೆ. ಸೊ ಒನ್ ಪರ್ ಮ್ಯಾಚ್ ಆನ್ ಎ ಪರ್ ಮ್ಯಾಚ್ ವ್ಯಾಲ್ಯೂಯೇಷನ್ ಬೇಸಿಸ್ IPL ಈಸ್ ರಿಪೋರ್ಟೆಡ್ ದ ಸೆಕೆಂಡ್ ಮೋಸ್ಟ್ ವ್ಯಾಲ್ಯೂಬಲ್ ಸ್ಪೋರ್ಟ್ ಲೀಗ್ ಆಫ್ಟರ್ NFL. ಆಲ್ರೆಡಿ ಹೇಳ್ದಂಗೆ. ಸೊ ವೈ ವಾಲ್ ಸ್ಟ್ರೀಟ್ ಇಸ್ ಪೇಯಿಂಗ್ ಅಟೆನ್ಷನ್ ಅಂತ, ಯಾಕೆ ವಾಲ್ ಸ್ಟ್ರೀಟ್ ಇರುವಂತ ಕಂಪನೀಸ್ ಇದಕ್ಕೆ ಅಟೆನ್ಷನ್ ಮಾಡ್ತಿದೆ ಅಂತಂದ್ರೆ ಆಬ್ವಿಯಸ್ಲಿ ಕ್ಯಾಶ್ ಫ್ಲೋಸ್ ಹೈ ಇದೆ ಇದರಲ್ಲಿ. ಏನಪ್ಪಾ ಅಂತಂದ್ರೆ ಸೆಂಟ್ರಲೈಸ್ಡ್ ಮೀಡಿಯಾ ರೈಟ್ಸ್ ರೆವೆನ್ಯೂ ಆಫ್ $6.2 billion ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ franchises, creating a reliable annual income streams of approximately $55 million per team. Okay, so $55 million per team compulsory ಬಂದೇ ಬರುತ್ತೆ. ಸೊ ಓಕೆ, ರಿಲಯಬಲ್ ಇದೆ ಯಾಕಂದ್ರೆ ಪ್ರೆಡಿಕ್ಟೇಬಲ್ ಇದೆ. ಯಾಕಂದ್ರೆ ಎವ್ರಿ ಇಯರ್ ಸೆಂಟ್ರಲ್ ರೆವೆನ್ಯೂ ಗ್ರೋತ್ ಮೀಡಿಯಾ ರೈಟ್ಸ್ ಎಷ್ಟು ಸೇಲ್ ಮಾಡ್ತಾರೆ ಅಂದ್ರೆ 6.2 ಬಿಲಿಯನ್ ಸೇಲ್ ಮಾಡ್ತಾರೆ. ಸೊ ಅಲ್ಲೇ ಬಂದ್ಬಿಡುತ್ತೆ ಪ್ರತಿ ಕಂಪನಿಗೂ ಕೂಡ. ಸೊ ಪ್ರೆಡಿಕ್ಟೇಬಲ್ ಇದ್ದಾಗ ಮೋಸ್ಟ್ ಆಫ್ ಪ್ರೈವೇಟ್ ಇಕ್ವಿಟಿ ಫರ್ಮ್ಸ್ ಆಗಲಿ ಇನ್ವೆಸ್ಟರ್ಸ್ ಆಗಲಿ ಪ್ರೆಡಿಕ್ಟೇಬಿಲಿಟಿ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಇದಾದ್ಮೇಲೆ ಸ್ಕೇಲೇಬಲ್ ಮಾಡಲ್ಸ್, ಯಾಕಂತಂದ್ರೆ ಬರೀ 10 ಟೀಮ್ಸ್ ಇರುತ್ತೆ ಅದರಲ್ಲಿ. 10 ಟೀಮ್ಸ್ ಇದ್ದಾಗ ಶೇರ್ ಜಾಸ್ತಿ ಬರುತ್ತೆ. ಓಕೆ, ಬರೀ 10 ಟೀಮ್ ಇದೆ, ಎಷ್ಟೊಂದು ಪ್ರಾಫಿಟ್ ಆಗುತ್ತೆ ಅದರಲ್ಲಿ ಶೇರ್ ಜಾಸ್ತಿ ಬರುತ್ತೆ. ಸೊ ಓನ್ಲಿ 10 ಟೀಮ್ಸ್ ಕ್ಯಾನ್ ಕ್ರಿಯೇಟ್ ಆರ್ಟಿಫಿಷಿಯಲ್ ಸ್ಕಾರ್ಸಿಟಿ ವೈಲ್ಸ್ಟ್ ಮಲ್ಟಿಪಲ್ ರೆವೆನ್ಯೂ ಸ್ಟ್ರೀಮ್ಸ್, ಟಿಕೆಟ್ಸ್ ಆಗಲಿ, ಸ್ಪಾನ್ಸರ್ಶಿಪ್ ಆಗಲಿ, ಮರ್ಚೆಂಡೈಸಿಂಗ್ ಆಗಲಿ, ಡಿಜಿಟಲ್ ಪಾರ್ಟ್ನರ್ಶಿಪ್ ಆಗಲಿ, ಇಟ್ ಪ್ರೊವೈಡ್ಸ್ ಡೈವರ್ಸಿಫಿಕೇಶನ್. ಒಂದಲ್ಲ ಒಂದು ಟೀಮಿಗೆ ಅಪರ್ಚುನಿಟಿ ಸಿಗುತ್ತೆ. ಅದಕ್ಕೋಸ್ಕರ ಕಡಿಮೆ ಟೀಮ್ ಇರೋದ್ರಿಂದ ರೆವೆನ್ಯೂ ಗ್ರೋತ್ ಜಾಸ್ತಿ ಇದೆ. ಅದಾದ್ಮೇಲೆಪ್ಪ ಅಂತಂದ್ರೆ ಹೈ ಗ್ರೋತ್ ಮಾರ್ಕೆಟ್ಸ್ ಏನಂದ್ರೆ operating within India's rapidly developing, expanding economy with a rising middle class, growing advertising spend and digital streaming explosion amongst youth demographics. So high growth ಇರುವಂತ ಎಕಾನಮಿಯಲ್ಲಿ ರನ್ ಆಗ್ತಾ ಇದೆ IPL. ಸೊ ಇಂಡಿಯಾದಲ್ಲಿ ಆಲ್ರೆಡಿ ಯು ಆಲ್ರೆಡಿ ನೋ. ಸೊ ಯೂತ್ ಎಲ್ಲ ದೇ ಆರ್ ವೆರಿ ಕ್ರೇಜಿ ಅಬೌಟ್ IPL. ಯೂತ್ ಅಂದ್ರೆ ಲೈಕ್ ವೆರಿ ಪ್ಯಾಷನೇಟ್ ಅಬೌಟ್ IPL. ಲೈಕ್ ರೀಸೆಂಟ್ ಆಗಿ RCB IPL ಗೆದ್ದಾಗ ಏನಾಗಿತ್ತು ಅಂತ ನಿಮಗೆ ಗೊತ್ತಿದೆ. ಸೊ ದ್ಯಾಟ್ ಲೆವೆಲ್ ಆಫ್ ಕ್ರೇಜ್ ಇಸ್ ದೇರ್ ಇನ್ ಇಂಡಿಯಾ. ಸೊ ಅದಕ್ಕೋಸ್ಕರ ದೇರ್ ಇಸ್ ಹೈ ಗ್ರೋತ್ ಮಾರ್ಕೆಟ್. ಇದಾದ್ಮೇಲೆ ದೇರ್ ಇಸ್ ಅ ಪ್ರೂವನ್ ಎಕ್ಸಿಟ್ ಪೊಟೆನ್ಷಿಯಲ್. ಪ್ರೂವನ್ ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಗುಜರಾತ್ ಟೈಟನ್ಸ್ ಇಂದ ಒಂದು ಇಕ್ವಿಟಿ ಫರ್ಮ್ ಏನ್ ಮಾಡಿದ್ರು ಅಂದ್ರೆ, ಆ ಇಕ್ವಿಟಿ ಫರ್ಮ್ ರೀಸೆಂಟ್ ಆಗಿ ಆಫ್ಟರ್ 4 years ಆದ್ಮೇಲೆ ವಿತ್ಡ್ರಾ ಮಾಡ್ಕೊಂಡಾಗ ಅವ್ರಿಗೆ ಬಂದಿರುವಂತ ರಿಟರ್ನ್ಸ್ ಎಷ್ಟಪ್ಪ ಅಂತಂದ್ರೆ ಆಲ್ಮೋಸ್ಟ್ 350% ರಿಟರ್ನ್ಸ್ ಇನ್ ಜಸ್ಟ್ 4 years. ದ ನಂಬರ್ಸ್ ದಟ್ ಕಮಾಂಡ್ ವಾಲ್ ಸ್ಟ್ರೀಟ್ಸ್ ಅಟೆನ್ಷನ್. ಸೊ ಇನ್ನು ವಾಲ್ ಸ್ಟ್ರೀಟ್ ಅಲ್ಲೇ ಕೂಡ ಇಷ್ಟೊಂದು ಲೆವೆಲ್ ಆಫ್ ರಿಟರ್ನ್ಸ್ ನ ಗಳಿಸಕ್ ಆಗುತ್ತೆ ಅಲ್ಲೋ ಗೊತ್ತಿಲ್ಲ. ಬಟ್ ಗುಜರಾತ್ ಟೈಟನ್ಸ್ ಅಲ್ಲಿ ಇರುವಂತಹ ಫ್ರಾಂಚೈಸ್ ಅಲ್ಲಿ ಒಂದು ಪ್ರೈವೇಟ್ ಇಕ್ವಿಟಿ ಫರ್ಮ್ 4 ವರ್ಷ ಕೆಲಸ ಮಾಡಿ 4 ವರ್ಷ ಇನ್ವೆಸ್ಟ್ ಮಾಡಿ ಮ್ಯಾನೇಜ್ಮೆಂಟ್ ಮಾಡಿ ಎಲ್ಲ ಮಾಡಿ ತಮ್ಮ ದುಡ್ಡನ್ನ ತಗೊಂಡಾಗ ಎಷ್ಟು ಬಂತಂದ್ರೆ ಅವರಿಗೆ 350% ರೈಸ್ ಆಗಿದೆ. ಅದಕ್ಕೋಸ್ಕರ ಎಲ್ಲ ಕಂಪನೀಸ್ ಕೂಡ ಲುಕಿಂಗ್ ಫಾರ್ ದೀಸ್ ಕೈಂಡ್ ಆಫ್ ಅಪರ್ಚುನಿಟೀಸ್ ಇನ್ ಡಿಫರೆಂಟ್ IPL ಫ್ರಾಂಚೈಸಸ್. ಓಕೆ, ಸೊ ಫೈನಲ್ ಆಗಿ ಏನಪ್ಪಾ ಅಂತಂದ್ರೆ ದ ಗೇಮ್ ಹ್ಯಾಸ್ ಚೇಂಜ್ಡ್. ಆಬ್ವಿಯಸ್ಲಿ ಬಿಗ್ಯಾನ್ ಆಸ್ ಅನ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆರಿಮೆಂಟ್ ಇನ್ 2008 ಫಾರ್ ಪ್ಯಾಷನೇಟ್ Indian cricket fans, has today converted into a $1 billion valuation, and it attracts global institutional capital, delivers exceptional returns, and competes with established global leagues on an efficiency matrix. So this isn't just about cricket anymore. It is about India creating a globally investable sports business model, so which was missing for a long period of time. US ದಲ್ಲಿ NFL NBL ಎಲ್ಲ ಇದೆ, ಯುರೋಪ್ ಅಲ್ಲಾದ್ರೆ ಲಾ ಲಿಗಾ ಇದೆ, ಚಾಂಪಿಯನ್ಸ್ ಲೀಗ್ ಇದೆ, ಆಮೇಲೆ UK ದಲ್ಲಿ ಅಥವಾ ಇಂಗ್ಲೆಂಡ್ ಅಲ್ಲಿ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಇದೆ, ಅಥವಾ ಬಾರ್ಕ್ಲೇಸ್ ಪ್ರೀಮಿಯರ್ ಲೀಗ್ ಇದೆ, ಜರ್ಮನ್ ಅಲ್ಲಿ ಮಂಡಸ್ ಲೀಗ್ ಇದೆ. ಬಟ್ ಇಂಡಿಯಾದಲ್ಲಿ ಆ ರೀತಿ ಅಂತ ಒಂದು ಲೀಗ್ ಇದ್ದಿಲ್ಲ. ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಎಲ್ಲದೂ ಕೂಡ ಫುಟ್ಬಾಲ್ ಅಥವಾ ಬೇರೆ ಬೇರೆ ಲೀಗ್ಸ್ ಇದೆ. ಬಟ್ ಇಂಡಿಯಾದಲ್ಲಿ ಕ್ರಿಕೆಟ್ ಲೀಗ್ ಆಗಿದೆ. ಸೊ ವಿಚ್ ಈಸ್ ಕಾಂಪಿಟಿಂಗ್ ವಿತ್ ಮೋಸ್ಟ್ ಆಫ್ ದ ವರ್ಲ್ಡ್ಸ್ ಲೀಗ್ಸ್. ಒನ್ ದಟ್ಸ್ ಮೂವಿಂಗ್ ಫ್ರಮ್ ಪ್ಯಾಷನ್ ಅಸೆಟ್ ಟು ಇನ್ಸ್ಟಿಟ್ಯೂಷನಲ್ ಗ್ರೇಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ವೆನ್ ವಾಲ್ ಸ್ಟ್ರೀಟ್ ಸ್ಟಾರ್ಟ್ ವಾಚಿಂಗ್ ಯುವರ್ ಲೀಗ್ ವಿತ್ ಅ ಲೆವೆಲ್ ಆಫ್ ಇಂಟೆನ್ಸಿಟಿ, you know the transformation is complete. So from a small cricket league to world's second most valuable league ಅಂತಂದು ಹೇಳ್ಬೋದು. So this is about IPL. So ಕಂಪ್ಲೀಟ್ ಆಗಿ
ಎಕ್ಸ್ಪ್ಲೇನ್ ಮಾಡಿದ್ರೆ ಅನ್ಸುತ್ತೆ. ಪ್ರೈವೇಟ್ ಇಕ್ವಿಟಿ ಅಂದ್ರೆ ಏನು, ಯಾಕೆ ಡಿಫ್ರೆಂಟ್ ಕಂಪನೀಸ್ ಇದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ. ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಪ್ಲೀಸ್ ರೈಟ್ ಇನ್ ದ ಕಮೆಂಟ್ ಬಾಕ್ಸ್. ಬೇರೆ ಯಾವ್ದಾದ್ರು ಟಾಪಿಕ್ನ ಡಿಸ್ಕಸ್ ಮಾಡಬೇಕಂತಿದ್ದರೆ ಪ್ಲೀಸ್ ರೈಟ್ ಇನ್ ದ ಕಮೆಂಟ್ ಬಾಕ್ಸ್ ಆಸ್ ವೆಲ್. ಪ್ಲೀಸ್ ವಾಚ್ ದ ವಿಡಿಯೋಸ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ದ ಚಾನಲ್. ಇದನ್ನ ಹೇಳ್ತಾ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.